ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನೆಲ್ಲರನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಪ್ರತಿ 4 ವರ್ಷಗಳೊಮ್ಮೆ ಬರುವಂತಹ ಈ ಒಂದು ಅಧಿಕ ಮಾಸ ಅತ್ಯಂತ ಪವಿತ್ರ ಅಂಥೇಳಿ ಪರಿಗಣನೆ ಆಗುವಂಥದ್ದು. ಈ ಒಂದು ಮಾಸದಲ್ಲಿ ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಒಂದು ಪರಂಪರೆಯೇ ಆಗಿರುವಂಥದ್ದು. ಆ ದೃಷ್ಟಿಯಿಂದ ಇಡೀ ಜಗತ್ತಿಗೆ ಒಬ್ಬ ವಿಶ್ವ ಮಾನವನನ್ನು ನೀಡಿರ್ತಕ್ಕಂತಹ ವಿಶ್ವಗುರು ಅನ್ನು ನೀಡಿರ್ತಕ್ಕಂತಹ ಒಂದು ಶ್ರೇಷ್ಠ ಭೂಮಿಗೆ, ಒಂದು ಪುಣ್ಯ ಭೂಮಿಗೆ ನಾವು ಇವತ್ತು ನಮ್ಮ ಸ್ನೇಹಿತರು ಹಾಗೂ ಸಹೋದರರ ಬಳಗದೊಂದಿಗೆ ಹೋಗ್ತಾ ಇದ್ದೇವೆ. ಆ ಪುಣ್ಯಭೂಮಿ ಬೇರೆ ಯಾವುದೂ ಅಲ್ಲ, ಬಸವೇಶ್ವರರ ಜನ್ಮಸ್ಥಳವಾದಂತಹ ಬಸವನ ಬಾಗೇವಾಡಿ ಹಾಗೂ ಇಂಗಳೇಶ್ವರ. ಈ ಜಗತ್ತಿಗೆ ಒಬ್ಬ ಶ್ರೇಷ್ಠ ಧರ್ಮ ಸುಧಾರಕನ ನೀಡಿರ್ತಕ್ಕಂತಹ, ಅಸಮಾನತೆಯ ವಿರುದ್ಧ ಹೋರಾಡಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರಿಯನ್ನು ನೀಡಿರ್ತಕ್ಕಂತಹ ಆ ಪುಣ್ಯಭೂಮಿಗೆ ನಾವು ಇವತ್ತು ಹೋಗ್ತಾ ಇರುವಂಥದ್ದು. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಮೂಲ ನಂದೀಶ್ವರ ದೇವಸ್ಥಾನ, ಆ ದೇವಸ್ಥಾನದ ಒಂದು ಅದ್ಭುತ ವಿಹಂಗಮ ನೋಟವನ್ನು ಕೂಡ ಅದರ ಇತಿಹಾಸವನ್ನು ತಿಳಿಯುತ್ತಾ ನೋಡಿಕೊಂಡು ಬರೋಣ. ಬನ್ನಿ, ಆ ದೇವಸ್ಥಾನವನ್ನು ಭೇಟಿ ಮಾಡಿಕೊಂಡು ಬರೋಣ. ಬಸವಣ್ಣನವರ ಪುಣ್ಯಭೂಮಿ, ಬಸವಣ್ಣನವರು ಆಡಿ ಬೆಳೆದಂತಹ ದಿವ್ಯ ಕ್ಷೇತ್ರ ಬಸವನ ಬಾಗೇವಾಡಿಯಲ್ಲಿ ನಾವಿದ್ದೇವೆ. ತಾವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ಮೂಲ ನಂದೀಶ್ವರನ ದೇವಸ್ಥಾನ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಅತ್ಯಂತ ಅದ್ಭುತವಾದಂತಹ ಶಿಲ್ಪಕಲೆಯನ್ನು ಹೊಂದಿರತಕ್ಕಂತಹ ದೇವಸ್ಥಾನ. ಇದು ದ್ರಾವಿಡ ಶೈಲಿ ಹಾಗೂ ನಾಗರ ಶೈಲಿಯ ಒಂದು ಸಮ್ಮಿಶ್ರ ಶೈಲಿಯಿಂದ ಕಟ್ಟಿರ್ತಕ್ಕಂತಹ ಒಂದು ದೇವಸ್ಥಾನ. ತಾವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ಪಲ್ಲಕ್ಕಿ ಉತ್ಸವ ಮಾಡುವಂಥ ಸಂದರ್ಭದಲ್ಲಿ ಬಳಸುವಂತಹ ಪಲ್ಲಕ್ಕಿ. ಈ ಒಂದು ದೇವಸ್ಥಾನವು ಹಲವಾರು ವಿಶೇಷತೆಗಳಿಂದ ಕೂಡಿರುವಂಥದ್ದು. ಕೆಂಪು ಕಲ್ಲು ಅಥವಾ ಮರಳು ಕಲ್ಲು, ಸ್ಯಾಂಡ್ ಸ್ಟೋನ್ ಅಂತ ಏನು ಕರಿತೀವಿ, ಆ ಕಲ್ಲಿನಿಂದ ಮಾಡಿರ್ತಕ್ಕಂತಹ ಒಂದು ದೇವಸ್ಥಾನ. ನಂದೀಶ್ವರನಿಗೆ ಹೆಚ್ಚಿನ ಪ್ರಾಧಾನ್ಯತೆ, ಆದ್ದರಿಂದ ಈ ದೇವಸ್ಥಾನವನ್ನು ಮೂಲ ನಂದೀಶ್ವರ ದೇವಸ್ಥಾನ ಅಂಥೇಳಿ ಕರೆಯುವಂಥದ್ದು. ಐತಿಹಾಸಿಕವಾದಂಥ ಒಂದು ಪ್ರತೀತಿ ಏನು ಅಂತಂದರೆ, ಬಸವಣ್ಣನವರ ತಾಯಿಯವರು ಇಲ್ಲಿಯ ನಂದೀಶ್ವರನಿಗೆ ಬೇಡಿಕೊಂಡು ಹರಕೆ ಹೊತ್ತು ಬಸವಣ್ಣನವರಿಗೆ ಜನ್ಮ ನೀಡಿರುವಂಥದ್ದು ಅಂಥೇಳಿ. ಆಮೇಲೆ ಇಲ್ಲಿ ದ್ವಾರದ ಮೇಲೆ, ಗೋಡೆಗಳ ಮೇಲೆ ಇರುವಂತಹ ಶಿಲ್ಪಕಲೆಯು ಅತ್ಯಂತ ಅದ್ಭುತವಾಗಿರುವಂಥದ್ದು. ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ದೇವಸ್ಥಾನವು ಗರ್ಭಗೃಹ, ಅಂತರಾಳ, ನಾಟ್ಯಮಂಟಪ, ಸಭಾಮಂಟಪ, ಈ ರೀತಿಯಾಗಿ ವಿವಿಧ ವಿಭಾಗಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ದೇವಸ್ಥಾನದಲ್ಲಿ ಅಕ್ಕಮಹಾದೇವಿಯ ವಿಗ್ರಹ ಆಗಿರ್ಬೋದು, ಶಿವಲಿಂಗಗಳನ್ನು ನಾವು ನೋಡಬಹುದಾಗಿದೆ. ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು ಕಂಬಗಳ ಮೇಲೆ, ಗೋಡೆಗಳ ಮೇಲೆ ನಾವು ನೋಡ್ತಾ ಇದ್ದೇವೆ. ತಾವಿಲ್ಲಿ ಗಮನಿಸ್ತಾ ಇರ್ಬೋದು, ನಾಟ್ಯ ಮಂಟಪದ ಛಾವಣಿ ಮೇಲೆ ಇರತಕ್ಕಂತಹ ಅತ್ಯಂತ ನಯನ ಮನೋಹರವಾದಂತಹ ಸೂಕ್ಷ್ಮ ಕೆತ್ತನೆಗಳು. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ನಟರಾಜನ ಮೂರ್ತಿಯು ಮಧ್ಯದಲ್ಲಿರುವಂಥದ್ದು. ನಟರಾಜನ ಸುತ್ತಲೂ ನವಗ್ರಹಗಳು ತಮ್ಮ ವಾಹನಗಳೊಂದಿಗೆ ಹಾಗೂ ತಮ್ಮ ಪರಿವಾರದೊಂದಿಗೆ, ತಮ್ಮ ಪತ್ನಿಯರೊಂದಿಗೆ ಇರುವುದನ್ನು ಅತ್ಯಂತ ಸೂಕ್ಷ್ಮವಾಗಿ, ನಯನ ಮನೋಹರವಾಗಿ ಕೆತ್ತಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ರಾಜನ ಆಡಳಿತ ಅತ್ಯಂತ ಇರುವಂಥ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಎಲ್ಲ ಶತ್ರುಗಳು ಸಹಿತ ಮೌನವಾಗಿರುವಂಥದ್ದು. ಆವಾಗ ಆ ರಾಜ್ಯದಲ್ಲಿ ಕಲೆ, ಸಂಗೀತ, ಹಲವಾರು ವಿಧದ ಸಂಸ್ಕೃತಿ ಅನಾವರಣ ಆಗಲಿಕ್ಕೆ ಸಹಾಯ ಆಗುವಂಥದ್ದು. ಅದೇ ರೀತಿಯಾಗಿ ಚಾಲುಕ್ಯ ಚಕ್ರವರ್ತಿಗಳು ಬಹಳಷ್ಟು ಬಲಿಷ್ಠ ಸಾಮ್ರಾಜ್ಯವನ್ನು, ಸೈನ್ಯವನ್ನು ಕಟ್ಟಿರುವಂಥದ್ದು. ಆದ್ದರಿಂದ ಇಂತಹ ಒಂದು ಕಲೆ, ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ ಇವುಗಳಿಗೆ ಅನುವು ಮಾಡಿಕೊಡಲು ಅವರಿಗೆ ಸಾಕಷ್ಟು ಸಮಯ ಸಿಕ್ಕಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬಸವಣ್ಣನವರು ಆಡಿ ಬೆಳೆದಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ಬಸವಣ್ಣನವರ ತಾಯಿ ಮೂಲ ನಂದೀಶ್ವರನಿಗೆ ಹರಕೆ ಹೊತ್ತು ಬಸವಣ್ಣನವರಿಗೆ ಜನ್ಮ ನೀಡಿರುವಂಥ ಒಂದು ಪ್ರತೀತಿ ಇಲ್ಲಿರುವಂಥದ್ದು. ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ಪರಶಿವನ ದರ್ಶನವನ್ನು ಮಾಡುವಂಥದ್ದು. ಬೆಳಗುವೆ ನಾರತಿ ಲೋಕೇಶ್ವರ, ಲೋಕೇಶ್ವರ ಶಿವ ಪರಮೇಶ್ವರ, ಲೋಕೇಶ್ವರ
ಶಿವ ಪರಮೇಶ್ವರ ಬೆಳಗುವೆ ನಾರತಿ ಲೋಕೇಶ್ವರ ಜರಿಹಳ್ಳ ತೀರದಲ್ಲಿ ನೀ ನೆಲೆಸಿದೆ ಭಕ್ತರಿಗೆ ಮುಕ್ತಿಯನ್ನು ನೀ ಹರಸಿದೆ ಜರಿಹಳ್ಳ ತೀರದಲ್ಲಿ ನೀ ನೆಲೆಸಿದೆ ಭಕ್ತರಿಗೆ ಮುಕ್ತಿಯನ್ನು ನೀ ಹರಸಿದೆ ನಂಬಿದರೆ ಕೈ ಬಿಡದೆ ಕಾಪಾಡುವೆ ಶಂಭೋ ಶಂಕರ ನಿನಗೆ ಜಯಾಡುವೆ ಬೆಳಗುವೆ ನಾರತಿ ಲೋಕೇಶ್ವರ ಬೆಳಗುವೆ ನಾರತಿ ಲೋಕೇಶ್ವರ ಚೆಲ್ವ ಮಲ್ಲಿಗೆಯಲ್ಲಿ ನೀ ನಗುವೆ ಬಿಲ್ವ ಪತ್ತರಿಯನ್ನು ನೀ ಬಯಸುವೆ ಚೆಲ್ವ ಮಲ್ಲಿಗೆಯಲ್ಲಿ ನೀ ನಗುವೆ ಬಿಲ್ವ ಪತ್ತರಿಯನ್ನು ನೀ ಬಯಸುವೆ ರಕ್ಷಿಸೋ ಸುಜನರಿಗೆ ನೀ ಒಲೆಯುವೆ ಚಿರಜ್ಯೋತಿಯನ್ನು ಬೆಳಗು ನಾನಲೆಯುವೆ ಬೆಳಗುವೆ ನಾರತಿ ಲೋಕೇಶ್ವರ ಬೆಳಗುವೆ ನಾರತಿ ಲೋಕೇಶ್ವರ ಜಂಗಮ ಪ್ರಿಯನೇ ಜಗದೀಶ್ವರ ಮಂಗಳ ಮೂರ್ತಿಯೇ ಮಾದೇಶ್ವರ ಜಂಗಮ ಪ್ರಿಯನೇ ಜಗದೀಶ್ವರ ಮಂಗಳ ಮೂರ್ತಿಯೇ ಮಾದೇಶ್ವರ ಲೋಕಾಪುರದಲ್ಲಿ ನೀ ನೆಲೆಸಿದೆ ಇಳೆಯಲಿನ ಕೀರ್ತಿಯನ್ನು ನೀ ಬೆಳೆಸಿದೆ ಬೆಳಗುವೆ ನಾರತಿ ಲೋಕೇಶ್ವರ ಲೋಕೇಶ್ವರ ಶಿವ ಪರಮೇಶ್ವರ ಲೋಕೇಶ್ವರ ಶಿವ ಪರಮೇಶ್ವರ ಬೆಳಗುವೆ ನಾರತಿ ಲೋಕೇಶ್ವರ ಬೆಳಗುವೆ ನಾರತಿ ಲೋಕೇಶ್ವರ ಸರ್ವೇಂದ್ರಿಯಾಣಾಂ ನ ಚ ಸಂಗತೋ ನೈವ ಮುಕ್ತಿರ್ನಮೇಯ ಚಿದಾನಂದರೂಪೋ ಶಿವೋಹಂ ಶಿವೋಹಂ ಏಕೋ ದೇವಾಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮಾ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿಚೇತೋ ಕೇವಲ ನಿರ್ಗುಣಶ್ಚ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಸರ್ವಭೂತದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ದಾನ ಧ್ಯಾನ ಯೋಗ ಪುಷ್ಪಂ ತದೈವ ಚ ಸತ್ಯಂ ಅಷ್ಟವಿಧ ಪುಷ್ಪಂ ವಿಷ್ಣುಂ ಪ್ರಸೀದಂ ಕರೇತ್ ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುಣಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ವರ್ಣಿಸಲು ಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನು ಬಲಿಸುವ ಪರಿ ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಲಂ ಭವತು ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಸ್ಯ ದುಃಖಮಾಪ್ನುಯಾತಂ ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವಿಮಾದಿತಂ ನಿರ್ಜುಮ್ನಾದಿಂದುಕ್ಲಾದಿತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ बसवेश्वर महाराज की जय दुर्गेश्वर महाराज की जय साधु संत महाराज की जय जय मंगलम जय नमः पार्वतीश्वर महादेव शिवाय. ನಾವು ಈಗ ಬಂದಿರುವಂಥದ್ದು ಮತ್ತೊಂದು ಮೈ ಮನ ರೋಮಾಂಚನಗೊಳ್ಳುವಂತಹ ಒಂದು ಸ್ಥಳ. ಬಸವಣ್ಣನವರು ಆಡಿ ಬೆಳೆದಂತಹ ಸ್ಥಳ, ಬಸವಣ್ಣನವರ ಮನೆ, ಬಸವಣ್ಣ ಬಾಗೇವಾಡಿಯಲ್ಲಿರತಕ್ಕಂತಹ ಬಸವಣ್ಣನವರ ಮನೆ. ಬಸವಣ್ಣನವರು ತಮ್ಮ ಬಾಲ್ಯದ ದಿನಗಳನ್ನು ಕಳೆದಂತಹ ದಿವ್ಯ ಕ್ಷೇತ್ರ, ತೀರ್ಥಕ್ಷೇತ್ರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ತಾವಿಲ್ಲಿ ಗಮನಿಸ್ತಾ ಇರ್ಬೋದು, ಬಸವಣ್ಣನವರ ತಾಯಿ ಬಸವಣ್ಣನವರನ್ನು ತೊಡೆಯ ಮೇಲೆ ಹಾಕಿಕೊಂಡು ಕುಳಿತಿರ್ತಕ್ಕಂತಹ ಪ್ರತಿಕೃತಿ ಅತ್ಯಂತ ಅದ್ಭುತವಾದಂತಹ ವಿಹಂಗಮವಾದಂತಹ ಒಂದು ಕಟ್ಟಡ, ಮ್ಯೂಸಿಯಂ ಅಂತ ಹೇಳ್ಬೋದು. ಇಲ್ಲಿ ಬಸವಣ್ಣನವರ ವಚನಗಳು, ಬಸವಣ್ಣನವರ ಒಂದು ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಸನ್ನಿವೇಶಗಳನ್ನು ಚಿತ್ರಿಸಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ.
ಈ ಒಂದು ಕಟ್ಟಡವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಕ್ಕೆ ಇಲ್ಲಿಯ ಸ್ಥಳೀಯ ಆಡಳಿತಕ್ಕೂ ರಾಜ್ಯ ಸರ್ಕಾರಕ್ಕೂ ಅನಂತ ಧನ್ಯವಾದಗಳು. ವಿಶ್ವಗುರು ಬಸವಣ್ಣನವರಿಗೆ ಕಾಯಕವೇ ಬಸವಣ್ಣನವರು ಹುಟ್ಟಿದಂತಹ ಮನೆ ಇಂಗ್ಲೇಶ್ವರ. ಮನೆಯನ್ನು ಪ್ರವೇಶಿಸುತ್ತಿರುವ ಒಂದು ದಿವ್ಯ ಅನುಭವ ಆಗ್ತಾ ಇದೆ. ಬಸವಣ್ಣನವರ ಜನ್ಮಸ್ಥಳ, ತಾಯಿಯ ತವರು ಮನೆ. ಹಾಡಿದುಡೆ ಎನ್ನೊಡೆಯನ ಬಸವಣ್ಣನವರು ಆಡಿ ಬೆಳೆದ ದಿವ್ಯ ಮನೆ, ದಿವ್ಯ ಸ್ಥಳ, ಜಗತ್ತನ್ನು ಬೆಳೆದಂತಹ ಮಹಾಪುರುಷ ಆಡಿ ಬೆಳೆದಂತಹ ಮನೆ. ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಎನ್ನೊಡೆಯನ ಬೇಡುವೆ. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ. ಬೇಡಿದುಡೆ ಎನ್ನೊಡೆಯನ ಬೇಡುವೆ.